ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ ಹೋರಾಟ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ದೂರು ಕೂಡ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಏನು ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೀನಿ. ಆ ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ ಹೋರಾಟ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ದೂರು ಕೂಡ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅದೇ ದೂರಿನ ಮೇಲೆಗೆ FIR ಕೂಡ ದಾಖಲಾಗಿತ್ತು. ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೇವರಾಜ ಠಾಣೆಗೆ ವಿಚಾರಣೆಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಪ್ರಮುಖವಾಗಿ ನಿಮ್ಮ ಮೇಲೆ ದೂರು ಕೂಡ ದಾಖಲಾಗಿತ್ತು. ಏನು ವಿಚಾರಣೆಗೆ ಬಂದಿರ, ಏನಾಗಿತ್ತು ಸರ್? ನಾನು ಏನು ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೀನಿ. ಆ ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಹಾಗೆ ಅಂತೇಳಿ ಸಿದ್ದರಾಮಯ್ಯ ಅವರು ಎಲ್ಲ ಕಡೆ ಭಾಷಣದಲ್ಲಿ ಹೇಳ್ತಿದ್ರು ಮತ್ತು ಜನರ ಪ್ರಚೋದಿಸುವಂಥ ಮಾತುಗಳನ್ನ ಆಡ್ತಿದ್ರು. ಸೊ ಈ ಹಿನ್ನೆಲೆಯಲ್ಲಿ ದೂರದಾರದ ನನ್ನ ಬಳಿ ಸಾಕಷ್ಟು ಸಾಕ್ಷ್ಯಗಳಿದೆ. ಒಂದು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅನ್ನೋ ಕಾರಣದಿಂದ ನನಗೆ ದಾಖಲೆಯನ್ನು ಬಿಡುಗಡೆ ಮಾಡಿ ಒಂದು ಫೇಸ್ಬುಕ್ ವಾಟ್ಸಪ್ಪಲ್ಲಿ ತಿಳಿಸಿದ್ದೆ. ಅದು ಸುಳ್ಳು ಆರೋಪ ಅಂತೇಳಿ ಲಕ್ಷ್ಮಣ್ ಅವರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ, ಸಂಘರ್ಷ ಉಂಟು ಮಾಡೋಕ್ಕೋಸ್ಕರ ಇವರು ಈ ಥರ ಸುಳ್ಳು ಆರೋಪ ಮಾಡ್ತಾರೆ ಅಂತೇಳಿ ಒಂದು ದೂರು ದಾಖಲು ಮಾಡಿದರು. ಆ ದೂರು ಕೊಟ್ಟ ನಂತರ ಅವರೇ ಮಾಧ್ಯಮದ ಮುಂದೆ ಮಾತಾಡ್ತಾ ಶ್ರೀಮತಿ ಪಾರ್ವತಿಯವರ ಮನವಿ ಮೇರೆಗೆ ತಹಸೀಲ್ದಾರರು ಶುಲ್ಕವನ್ನು ಪಾವತಿ ಮಾಡೋದು ಅವರೇ ಒಪ್ಕೊಂಡಿದ್ದಾರೆ. ಅಂದರೆ ನಾನು ಮಾಡಿರೋ ಆರೋಪ ನಿಜ ಅಂತೇಳಿ ಅವ್ರಿಗೆ ಗೊತ್ತಿರೋ ಕೂಡ ವಿಚಾರಣೆ ಮುಚ್ಚಿಟ್ಟು ಮನೆ ನ್ಯಾಯಾಲಯದ ಅನುಮತಿಯನ್ನು ಪಡೆದು ದೂರು ದಾಖಲು ಮಾಡಿದ್ದಾರೆ. ಹಾಗಾಗಿ ಅವರು ಮಾತಾಡೋಂಥ ವಿಡಿಯೋವನ್ನೇ ನಾನು ತನಿಖಾಧಿಕಾರಿ ಕೊಟ್ಟು ನಾನು ಈ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡಿದ್ದೆ ಅಂತ. ಹಾಗಾಗಿ ಅದು ಸುಳ್ಳು ದೂರ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸತ್ಯಾಂಶ ಕೊಡಿದ ವರದಿಯನ್ನು ಸಲ್ಲಿಸಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದ ಲಕ್ಷ್ಮಣ್ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಅವರೇ ಹೇಳ್ತಾರೆ ಸರ್, ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಆ ರೀತಿಯಾದಂಥ ಅವಕಾಶ ಇದೆ ಅಂತ ಹೇಳ್ತಾರೆ ಸರ್. ಇದೆಯಾ ಆ ಥರ ಅವಕಾಶ ಅಂತ? ಸರ್, ಖಂಡಿತವಲ್ಲ ಇಲ್ಲ ಸರ್. ಈಗ ಅವರೇನು ಅಲ್ಲಿ ಕಾನೂನು ಬಗ್ಗೆ ಹೇಳಿದರೆ ನೀವು ಆ ಕಾನೂನನ್ನ ನೋಡಿದಾಗ ಅನಿಸುತ್ತೆ ಪಾರ್ವತಿಯವರಿಗೆ ಆ ಒಂದು ಅರ್ಹತೆ ಇಲ್ಲ ಅಂತೇಳಿ. ಅಂದರೆ ಖುದ್ದು ಉಪ ನೋಂದಣಿಕಾರಿ ಕಚೇರಿಗೆ ಹಾಜರಾಗ್ತೇವೆ ವಿನಾಯಿತಿ ಪಡೆಯೋದಕ್ಕೆ ಒಂದು ನಿಯಮಗಳು ರೂಪಿಸಿದ್ದಾರೆ. ಆ ನಿಯಮಗಳು ಯಾವುದೂ ಕೂಡ ಶ್ರೀಮತಿ ಪಾರ್ವತಿಗೆ ಅನ್ವಯ ಆಗಲ್ಲ. ಹಾಗಾಗಿ ಅವರು ತಮ್ಮ ಸಿದ್ದರಾಮಯ್ಯ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಕಾನೂನು ಬಾಹಿರವಾಗಿ ಅವರು ನೋಂದಣಿ ಪ್ರಕ್ರಿಯೆ ನಡೆಸಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾನು ಹೇಳಿದ್ದೀನಿ. ಅವರೇನು ದೂರಲ್ಲಿ ಆ ನಿಯಮಗಳು ಹೇಳಿದರೆ ಆ ನಿಯಮಗಳ ಪ್ರಕಾರ ಶ್ರೀಮತಿ ಪಾರ್ವತಿಯವರಿಗೆ ಖಾಸಗಿ ನೋಂದಣಿ ಮಾಡೋದಕ್ಕೆ ಕಾನೂನು ಅವಕಾಶ ಇಲ್ಲ ಅಂತಲೂ ಕೂಡ ನಾನು ಅದನ್ನು ಹೇಳಿದ್ದೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ರೀತಿ ವಾರದಿತನೇ ಆಗಿಬಿಟ್ಟಿದೆ ಸರ್. ನೀವೊಂದು ಹೇಳಿಕೆ ಬಿಡುಗಡೆ ಮಾಡ್ತೀರಾ ಅಥವಾ ಸಾಕ್ಷ್ಯಾಧಾರಗಳನ್ನ ಬಿಡುಗಡೆ ಮಾಡ್ತೀರಾ, ನಿಮ್ಮ ವಿರುದ್ಧವಾಗಿ ಇದು ಇವರಿಗೆ ಸ್ನೇಹಮಯಿ ಕೃಷ್ಣ ಅವರು ತೇಜವಾದನೆ ಮಾಡ್ತಾರೆ, ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಮ್ಮನ್ನೇನಾರು ಹತ್ತಿಕ್ಕೋ ಅಂತ ಕೆಲಸ ನಿಮ್ಮ ಹೋರಾಟನ? ಸರ್, ಖಂಡಿತವಲ್ಲ ಸರ್. ಅವರು ನನಗೆ ಪ್ರಕಾರ ಲಕ್ಷ್ಮಣಗೆ ಎರಡು ರೀತಿಯ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಒಂದು, ನನ್ನ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ. ಮತ್ತು ಈಗಾಗಲೇ ಹೇಳದಂತೆ ಸಿದ್ದರಾಮಯ್ಯ ವಿರುದ್ಧ ಸೇಟ್ ತೀರಿಸ್ಕೊಳ್ಳೋಕ್ಕೋಸ್ಕರ ಅಂದರೆ ಈ ಥರ ದಾಖಲೆಗಳನ್ನು ಸಂಗ್ರಹ ಮಾಡೋ ಮೂಲಕ ನನ್ನ ಆರೋಪ ಪೂರಕವಾದ ಮತ್ತಷ್ಟು ದಾಖಲಾತಿಗಳು ನನಗೆ ಲಭ್ಯ ಆಗಿ ಸೊ ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಈ ರೀತಿ ನಡ್ಕೊಳ್ತಾರೆ ಅಂತ ನನಗೆ ಅನುಮಾನ ಇದೆ. ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಪಡುವಂಥದ್ದೇನು ಸರ್? ಯಾಕಂದರೆ MP ಎಲೆಕ್ಷನ್ಗೆ ಟಿಕೆಟ್ ಕೊಟ್ಟಿರೋ ಲಕ್ಷ್ಮಣ್ ಅವರು ಸಿದ್ದರಾಮಯ್ಯನ ಮೇಲೆ ದ್ವೇಷ ಮಾಡ್ತೀರಾ ಅಂತ ಹೆಂಗೆ ಹೇಳ್ತೀರಾ? ಸರ್, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ಸ್ವತಃ ಲಕ್ಷ್ಮಣ್ ಅವರು ಎಲ್ಲೂ ಮಾತಾಡಿರಲ್ಲ, ಅವ್ರ ಮನವಿಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಸ್ವತಃ ಸಿದ್ದರಾಮಯ್ಯ ಅವರೇ ತಮ್ಮ ಪ್ರಭಾವನ ಬಳಸ್ಕೊಂಡು ಲಕ್ಷ್ಮಣ್ ಅವ್ರನ್ನ ಚುನಾವಣೆ ಸ್ಪರ್ಧಿಸುವಂತೆ ಮಾಡಿದರು. ಆದರೆ ಚುನಾವಣೆ ಸ್ಪರ್ಧೆ ಮಾಡಿದ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವನ ಬಳಸಿ ಅವ್ರನ್ನ ಗೆಲ್ಸೋದಕ್ಕೆ ಒಂದು ನಿರಂತರ ಪ್ರಯತ್ನ ಮಾಡಿದೆ, ಸೋಲೋದಕ್ಕೆ ಕಾರಣರಾಗಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿದೆ. ಹಾಗಾಗಿ ಅನಾವಶ್ಯಕವಾಗಿ ನನಗೆ ಚುನಾವಣೆ ಸ್ಪರ್ಧಿಸುವಂಥ ರೀತಿ ಮಾಡಿ ಸೋಲೋ ಮೂಲಕ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಮನೋಭಾವ ಅವ್ರಿಗೆ ಇಲ್ಲಿದೆ ಅಂತೇಳಿ ನನಗೆ ಮಾಹಿತಿ ಬಂದಿರೋದ್ರಿಂದ ಆ ಅನುಮಾನ ಕೂಡ ನಂಗೆ ಕಾಡ್ತಾ ಇದೆ. ಇವತ್ತು ಕೂಡ ಒಂದು ದಾಖಲೆ ಬಿಡುಗಡೆ ಮಾಡಿದ್ರು ಸರ್, ಅಂದರೆ ಹಾಲಿ ಸಂಸದರ ಮೇಲೆ. ಏನು ಸರ್ ಅದು? ಸರ್, ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಪತ್ರದಲ್ಲಿ ಏನು ಸರ್ವೆ ನಂಬರ್ 464 ಜಮೀನಿದೆ ಅದನ್ನು ಅನ್ಯಕ್ರಾಂತ ಉದ್ದೇಶಕ್ಕೆ ಬಳಸಬಾರ್ದು ಅಂತ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯ್ಕರವರು ಆ ಜಮೀನನ್ನು ಬಳಸಬಾರ್ದು ಅನ್ನೋ ಒಂದು ಪದನ ಈ ಪತ್ರವನ್ನು ಬಳಸಬಾರ್ದು ಅಂತೇಳಿ ಸುಳ್ಳು ನಮೂದು ಮಾಡೋ ಮೂಲಕ ಅನ್ಯಕ್ರಾಂತ ಆದೇಶ ಮಾಡಿದ್ದಾರೆ. ಆ ರೀತಿ ಸುಳ್ಳು ಅನ್ವಯಕ್ರಾಂತ ಆದೇಶ ಮಾಡಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಥ ಕುಮಾರ್ ನಾಯ್ಕರು ಇವತ್ತು ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಪ್ರಭಾವ ಯಾವ ರೀತಿ ಕೆಲಸ ಮಾಡಿದೆ, ಅವ್ರ ಪ್ರಭಾವಕ್ಕೊಳಗಾದಂಥ ಅಧಿಕಾರಿಗಳಿಗೆ ಯಾವ ಉನ್ನತ ಸ್ಥಾನ ಸಿಕ್ಕಿದೆ ಅನ್ನೋದನ್ನು ನಾನು ಇವತ್ತು ತಿಳಿಸಿದ್ದೀನಿ. ಏನಾರು ವಿಚಾರಣೆಗೆ ಏನಾರು ಕೂಗಿದಾರ ಸರ್ ನಿಮ್ಗೆ ಏನಾರು? ಸರ್, ಅದೇ ಅವಶ್ಯಕತೆ ಆದರೆ ವಿಚಾರಣೆ ಕರೀತೆ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯಾವಾಗ ಕರೆದು ಬರ್ತೀನಿ ಅಂತೇಳಿ ನಾನು ಹೇಳಿದ್ದೀನಿ. ಇಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.